ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಮಗುಗೆ ಯಾವುದೋ ವಿಷಜಂತು ಕಡಿದಿದೆ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಎತ್ಕೊಳ್ಳಿ ಬೇಗ. ದಯವಿಟ್ಟು ನಾನು ಕ್ಷಮಿಸಿ. ತುಂಬ ಪ್ರಯತ್ನ ಪಟ್ಟರು ನಿಮ್ಮ ಮಗಳು ಹಿರಣ್ಮಯ್ಯನ ಉಳಿಸ್ಕೊಳಕ್ಕಾಗಲಿಲ್ಲ. ಮಗುನ ಕರ್ಕೊಂಡು ಹೋಗೋಣ. ಹಿರಣ್ಮಯಿ ಮಗಳೇ, ನನ್ನ ಸರೋಸನು ನೀನೇ ಆಗಿದ್ದ. ಈಗ ಎಲ್ಲರೂ ಆಗಲ್ಲ ಅಂತ ಕೈ ಚೆಲ್ಬಿಟ್ಟಿದ್ದಾರೆ. ನಮ್ಗಿರೋದೊಂದೇ ದಾರಿ, ಅಮ್ಮನೂರು. ಬಂದಾನೋ ನಮ್ಮ ಸ್ವಾಮಿ ಬಂದಾನೋ, ದೇವ ಬಂದಾನೋ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದ, ದೇವರ ದೇವ ಶಿಖಾಮಣಿ ಬಂದ. ಬನ್ನಿ ಬನ್ನಿ. ಸ್ವಾಮಿಗಳಿಗೆ ಜೈ, ನಮ್ಮ ಸ್ವಾಮಿಗಳಿಗೆ ಜೈ. ನಮ್ಮ ಕುಲದೇವರು ಅಂತ ಇಲ್ಲಿಗೆ ಬಂದು ನೀನು ಸೇವೆ ಮಾಡಿದ್ದಕ್ಕೆ ನೀನು ಕಳಿಸಿರೋ ಪ್ರಸಾದನ ಇದು. ನನ್ನ ಮಗಳ ಕಿತ್ಕೋದಕ್ಕೆ ಕರ್ಕೊಂಡ್ ಬಂದ್ಯಾ? ಅಯ್ಯೋ 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 ಅಯ್ಯೋ, ಏನಕ್ಕ ಇದು? ಮುಕುಂದ ಸ್ವಾಮಿಗಳನ್ನೇ ಪ್ರಶ್ನೆ ಮಾಡ್ತಾ ಇದ್ದ ನೀನು? ಇಷ್ಟು ವರ್ಷದಲ್ಲಿ ಯಾವ ಭಕ್ತರು ಈ ರೀತಿ ಪ್ರಶ್ನೆ ಮಾಡಿರ್ಲಿಲ್ಲ. ಭಕ್ತಿ ಯಾಕೆ? ಮುಕುಂದ ಸ್ವಾಮಿಗಳ ಸೇವೆನ ನಾವು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀವಿ, ನಾವೇ ಒಂದಿನ ಪ್ರಶ್ನೆ ಮಾಡಿಲ್ಲ. ಪಾಪ ಆ ಮಗು ಪರಿಸ್ಥಿತಿ ನೋಡೋ. ನಮ್ಮ ಸ್ವಾಮಿಗಳ ಹತ್ರ ಅವನ್ ದುಃಖನ ಹೇಳ್ಕೊತಾ ಇದ್ದಾನೆ. ನೀನ್ ಸುಮ್ಮನೆ ಇರೋ. ನೀನು ನಿಜವಾಗ್ಲೂ ನನ್ನ ಕುಲದೇವರೇ ಆಗಿದ್ರೆ ನನ್ನ ಮಗಳಿಗೆ ಮತ್ತೆ ಜೀವ ತಂದ್ಕೊಡು. ಇಲ್ಲಾಂದ್ರೆ ನನ್ನ ಜೀವನ ತಗೊಂಡ್ಬಿಡು. ನೋಡು, ಈಗ ಒಂದ್ ಸಮಾಧಿ ಇದೆ, ಇನ್ನು ಮುಂದೆ 3 ಸಮಾಧಿಗಳಾಗುತ್ತೆ. ಏನ್ ಮಾಡ್ತೀಯಾ ನೀನೇ ಹೇಳು.
ದೇವರನ್ನ ಪ್ರಶ್ನೆ ಮಾಡಬೇಡ. ನನ್ನ ಸ್ವಾಮಿ ಗೊತ್ತು ಯಾವಾಗ ಯಾರಿಗೆ ಹೇಗೆ ಜೀವ ಕೊಡಬೇಕು ಅಂತ, ಹಾಗೆ ಯಾರಿಂದ ಹೇಗೆ ಜೀವ ಕಿತ್ಕೋಬೇಕು ಅಂತ. ಶಿಷ್ಟ ರಕ್ಷಕ ದುಷ್ಟ ಶಿಕ್ಷಕ ಕಣೋ ನನ್ನ ಸ್ವಾಮಿ. ನಮ್ಮ ಸ್ವಾಮಿಗಳು ನಿದ್ದೆ ಮಾಡ್ತಿದ್ದಾರೆ. ನಾನಿ ಹಾಡು ಜೋ 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 ಮಾಲಿಂಗ ದೇವಾಯಿ, ಜೋ 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 ಮಂದಾರ ಲಿಂಗಾಯ ಎಲ್ಲಿದ್ದಾನೆ ನಿನ್ ದೇವ್ರು? ನೋಡೋ ನೋಡೋ ನನ್ನ ಮಗಳನ್ನ ಹೇಗ್ ಮಲಗಿದ್ದಾಳೆ ಅಂತ. ಒಂದ್ ಸ್ವಾಮಿಗಳು ಸಮಾಧಿಯಲ್ಲಿ ಮಲಗಿದ್ದಾರೆ, ದೇವ್ರು ಅಂತ ತಲೆ ಮೇಲೆ ಹೊತ್ಕೊಂಡು ಮಿಳಿತಿದ್ದೀರಾ ನೀವು? ಏನೋ ಮಾತಾಡ್ತಾ ಇದ್ಯಾ ನೀನು? ಮುಕುಂದ ಸ್ವಾಮಿಗಳನ್ನೇ ಪ್ರಶ್ನೆ ಮಾಡ್ತೀಯಾ? ಇನ್ನೊಂದು ಮಾತಾಡಿದ್ರೆ ತುಳಿದು ಹಾಕ್ಬಿಡ್ತೀನಿ ನಿನ್ನನ್ನು. ಶಿವಸ್ವಾಮಿ, ನೀ ಸುಮ್ಮನೆ ಇರು, ನಾನು ಮಾತಾಡ್ತೀನಿ. ಬಂಗಾರಿ, ನೀನು ಆತಂಕ ಪಟ್ಕೋಬೇಡಪ್ಪ. ನೀನ್ ಹೀಗಾಡಿದ್ರೆ ಭಕ್ತಾದಿಗಳು ಕಂಗಾಲಾಗ್ತಾರೆ. ನಿನ್ ಮಗಳಿಗೆ ಏನೂ ಆಗೋದಿಲ್ಲ. ಬೇರೆ ಯಾವ್ದಾದ್ರೂ ದೊಡ್ಡ ವೈದ್ಯರನ್ನ ಕರೆಸಿ ನೋಡೋಣ. ನಿನ್ ಧೈರ್ಯವಾಗಿರಪ್ಪ. ನೋಡಿ ನನ್ನ ಮಗಳು ಹೇಗ್ ಮಲಗಿದ್ದಾಳೆ. ಈ ಮುಕುಂದ್ ಸ್ವಾಮಿನ ಸುಳ್ಳು ಯಾರ್ದೋ ಸಮಾಧಿ ಇಟ್ಕೊಂಡು ನೀವೆಲ್ಲ ಮೋಸ ಮಾಡ್ತಿದ್ದೀರಾ. ಮುಕುಂದ ಸ್ವಾಮಿಗಳನ್ನ ಪ್ರಶ್ನೆ ಮಾಡ್ತೀಯವ ನೀನು? ಮುಕುಂದ ಸ್ವಾಮಿಗಳನ್ನ ಏನೋ ಗೊತ್ತು ನಿನಗೆ ಈ ಕ್ಷೇತ್ರದ ಮಹಿಮೆ? ಏನ್ ಗೊತ್ತು? ರೋಗ ಅಂತ ಬಂದವ್ರಿಗೆ ರೋಗ ನಿವಾರಣೆ ಮಾಡಿದ್ದಾರೆ, ಮಕ್ಕಳಿಲ್ಲ ಅಂತ ಬಂದವ್ರಿಗೆ ಮಕ್ಕಳುಗಳನ್ನ ಕರುಣಿಸಿದ್ದಾರೆ, ಕಷ್ಟ ಅಂತ ಬಂದವ್ರಿಗೆ ಕೈ ಹಿಡಿದು ಕಾಪಾಡಿದ್ದಾರೆ. ಇಂಥ ಮುಕುಂದ ಸ್ವಾಮಿಗಳನ್ನ ನೀನು ಪ್ರಶ್ನೆ ಮಾಡ್ತೀಯ? ಏನ್ ರೋಗ ಹೊತ್ಕೊಂಡ್ ಬಂದಿದ್ಲೋ ಈ ನಿನ್ನ ಮಗಳು? ಇಲ್ಲಿ ಸತ್ತಿದ್ದಾಳೆ, ನಮ್ಮ ಕ್ಷೇತ್ರನ ಮೈಲಿಗೆ ಮಾಡಿದ್ದಾಳೆ. ಶಿವಸ್ವಾಮಿ, ನೀನ್ ಸುಮ್ಮನಿರು. ಮಕ್ಕಳನ್ನ ಕಳ್ಕೊಂಡಿದ್ ಕಷ್ಟ ನಿನಗೇನೋ ಗೊತ್ತು. ಅವನ್ ಸಂಕಟ ಅವನ್ ಹೇಳ್ಕೊತಾನೆ. ನೀನ್ ಸುಮ್ಮನಿರು. ಭಗವಂತ, ಇದೇನಕ್ಕ ನೀನು? ಅವನು ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಾ ಇದ್ರು, ಅವನನ್ನೇ ವಹಿಸ್ಕೊಂಡು ಮಾತಾಡ್ತಾ ಇದೀಯಾ? ಹುಟ್ಟದಾಗಿಂದ ನಿನ್ನ ಜೊತೆ ಇರೋ ತಮ್ಮ ನಾನು. ನನಗಿಂತ ನಿನಗೆ ಈ ಪಾಪಿ ಪರದೇಶಿ ಮೇಲೆ ಮೋಹ ವ್ಯಾಮೋಹ ಅಲ್ಲ? ಎಲ್ರ ಮುಂದೆ ನನಗೆ ಅವಮಾನ ಮಾಡ್ತಾ ಇದೀಯ ನೀನು. ಸುಮ್ಮನಿರು ಶಿವಸ್ವಾಮಿ, ಸಾಕು. ಇನ್ನೊಂದು ಮಾತಾಡಬೇಡ ನೀನು. ಸುಮ್ಮನಿದ್ಬಿಡು. ಆಯ್ತು, ಇನ್ನು ಒಂದೇ ಒಂದು ಕ್ಷಣ ಕೂಡ ನಾನಿಲ್ಲಿರೋದಿಲ್ಲ. ಹೊರಟಾಗ್ತೀನಿ. ಇಂಥ ಕ್ರಿಮಿ ಕೀಟಗಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸು. ಯಾವಾಗ ಈ ದುಷ್ಟ ಜನ ಇಲ್ಲಿಂದ ಹೋಗಿ ಈ ಕ್ಷೇತ್ರ ಪವಿತ್ರ ಆಗುತ್ತೋ ಆವಾಗ ನಾನು ತಿರುಗಿ ಬರ್ತೀನಿ.
ಹಿರಣ್ಮಯಿ, ನನ್ ಬಿಟ್ಟು ಹೋಗ್ಬೇಡಮ್ಮ, ಹೋಗ್ಬೇಡಮ್ಮ ನನ್ ಬಿಟ್ಟು. ಓ ಮುಕುಂದ ಸ್ವಾಮಿಗಳೇ, ಯಾಕಿನ್ನು ಈ ಬಯಲಾಟ? ಸಾಕು ಮಾಡಿ ಎದ್ದು ಬನ್ನಿ, ಎದ್ದು ಬಂದು ತೋರಿಸಿ ನಿಮ್ಮ ಪವಾಡನ. ಬಾರೋ ನನ್ನ ನೋಡಿಯ, ಬಾರೋ ನನ್ನ ಸ್ವಾಮಿ. ಬಾರೋ ನನ್ನಪ್ಪ. ಸಾಕು ಕಡೆ ರಶ್ಮಿ, ಸಾಕು. ಇನ್ನು ಏನೇನು ಹರಕೆ ತೀರಿಸ್ಕೋಬೇಕು ಅಂತಿದೀಯೇ? ಬೇಡ ಕಡೆ, ಈಗಾಗ್ಲೇ ನಿನಗೆ ಜ್ವರ ಸುಡ್ತಾ ಇದೆ, ಅಂಥದ್ರಲ್ಲಿ ತಣ್ಣೀರ್ ಸ್ನಾನ ಮಾಡಿ ನಿಂತಿದ್ಯಲ್ಲೇ. ಸಾಕು ಕಡೆ, ನಡಿ ನಡಿ, ಮನೆಗೆ ಹೋಗೋಣ. ಇಲ್ಲ ಅಜ್ಜಿ, ಅಮ್ಮನವ್ರು ತೃಪ್ತಿಯಾಗಿ ನನಗೆ ಉತ್ತರ ಕೊಡೋವರೆಗೂ ನಾನು ಎಲ್ಲ ಸೇವೆಗಳನ್ನೂ ಮಾಡ್ತಾ ಇರ್ತೀನಿ. ಕೊನೆಗೆ ಕೆಂಡ ಹಾಯೋದಕ್ಕೂ ನಾನು ಸಿದ್ಧ. ಅದು ಆ ಅಮ್ಮಂಗೆ ತೃಪ್ತಿ ಆಗಿಲ್ಲ ಅಂದರೆ ನಾಲ್ಗೆಗೆ ತ್ರಿಶೂಲ ಚುಚ್ಕೊಂಡು 101 ಪ್ರದಕ್ಷಿಣೆ ಹಾಕ್ತೀನಿ. ನನ್ನ ಮಗಳು ಹಿರಣ್ಮಯಿ ಕ್ಷೇಮವಾಗಿದ್ದಾಳೆ ಅಂತ ನನಗೆ ಗೊತ್ತಾಗೋವರೆಗೂ ನಾನು ಅಮ್ಮನವ್ರನ್ನ ಬಿಡಲ್ಲ. ಬೇಡ ಕಡೆ ರಶ್ಮಿ, ನನ್ನ ಕೈಲಿ ಅಂಥದ್ದನ್ನೆಲ್ಲ ನೋಡಕ್ಕಾಗಲ್ಲ. ಆ ಮಹಾತಾಯಿ ಅದನ್ನೆಲ್ಲ ಕೇಳಲ್ಲ ಕಡೆ. ನಮಗ್ ನಾವೇ ಶಿಕ್ಷೆ ಕೊಟ್ಕೊಂಡು ಅವಳ ಸೇವೆ ಮಾಡೋ ಅಗತ್ಯ ಇಲ್ಲ. ಯಾವುದೋ ಒಂದು ರೀತಿಯಲ್ಲಿ ನಮ್ಮ ಬಂಗಾರಿನ, ನಮ್ಮ ಹಿರಣ್ಮಯಿನ ಆ ಮಹಾತಾಯಿ ಕಾಪಾಡಿರ್ತಾಳೆ ಕಡೆ. ಅದೇ ಅದೇ ಆ ಮಹಾತಾಯಿ ನಮ್ಮವ್ರನ್ನ ಸುರಕ್ಷಿತವಾಗಿಟ್ಟಿದ್ದಾಳೆ ಅನ್ನೋ ಒಂದು ಸಣ್ಣ ಸೂಚನೆ ಕೊಟ್ಟರು ಸಾಕು. ಆಗ ನಾನು ನನ್ನ ದೇಹ ಶಿಕ್ಷೆನ ನಿಲ್ಲಿಸ್ತೀನಿ. ನೀವೇನು ಹೇಳಬೇಡಿ ಅಜ್ಜಿ. ಈಗ ನಾನು ಉರುಳು ಸೇವೆ ಮಾಡ್ತೀನಿ. ಆಗ್ಲೂ ಅಮ್ಮನವ್ರು ನನಗೇನು ಸೂಚನೆ ಕೊಡದೆ ಹೋದ್ರೆ ಮುಂದೆ ಅಗ್ನಿ ಪ್ರವೇಶ. ಮಹಾತಾಯಿ, ಹಿರಣ್ಮಯಿ ನಿನ್ ಮಗಳು, ಅವಳು ಹುಟ್ಟಿದ ಕೂಡಲೇ ನಿನಗೆ ಉರುಳು ಸೇವೆ ಮಾಡಿದ್ಲು. ನಿನ್ನ ಆಶೀರ್ವಾದ ಇದ್ದಿದ್ದಕ್ಕೆ ಅಲ್ವಾ ಆ ಮಗು ಆ ರೀತಿಯೆಲ್ಲ ನಿನ್ನೆ ಸೇವೆ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಹಾಗೆ ನಮ್ಮ ರಶ್ಮಿ ಆಸೆಯನ್ನು ನೆರವೇರಿಸ್ಬಿಡಪ್ಪ. ನೀನ್ ಯಾಕೆ ಇಷ್ಟೊಂದು ಹಠ ಮಾಡ್ತಿದ್ಯೋ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ನಮ್ಮವರೆಲ್ಲ ಸುರಕ್ಷಿತವಾಗಿದ್ದಾರೆ ಅಂತ ಏನಾದ್ರೂ ಸೂಕ್ಷ್ಮ ಕೊಡು ತಾಯಿ.
ನಮ್ಮಂತವ್ರ ಕಷ್ಟ ಎಲ್ಲ ಅರ್ಥ ಆಗಲ್ಲ ಅಲ್ವಾ? ಒಂದು ಜೀವದ ಬೆಲೆದು ನಿಂಗೆ ಗೊತ್ತಿಲ್ಲ ಅಲ್ವಾ? ಮತ್ತ್ಯಾಕ್ಬೇಕು ನಿನಗೆ ಈ ಆಚರಣೆ, ಆಡಂಬರ, ಭಕ್ತರು, ಸಮಾಧಿ ಎಲ್ಲ? ಇಲ್ಲ, ನೀನಿಲ್ಲಿ ಇರ್ಲೇ ಕೂಡ್ದು. ಏನಪ್ಪ ಮಾಡ್ತಾ ಇದೀಯ ನೀನು? ಎಂತ ದೊಡ್ಡ ತಪ್ಪು ಮಾಡಕ್ ಹೊರಟಿದ್ಯಾ? ಸ್ವಾಮಿಗಳನ್ನೇ ಕೆಡಕ್ತಾ ಇದೀಯಾ. ಬೇಡಪ್ಪ, ಬೇಡ, ದೊಡ್ಡ ತಪ್ಪು ಕಣೋ. ತಮ್ಮ, ತಪ್ಪು ಮಾಡ್ಬೇಡ್ವೋ. ಚಿಟ್ಟಿನ ಕೈಗೆ ಬುದ್ಧಿ ಕೊಡ್ಬೇಡ್ವೋ. ಕೋಪದಲ್ಲಿ ಓದ್ತೀವ, ಮುರಳೆ ಬರೋದಿಲ್ಲ. ನನ್ನ ಸ್ವಾಮಿ ಬಂದೇ ಬರ್ತಾನೆ. ಭಕ್ತಿಯಿಂದ ಬೇಡ್ಕೋ, ಭಕ್ತಿಯಿಂದ ಬೇಡ್ಕೋ. ಯಾರಿಗೂ ಯಾವತ್ತೂ ನಿರಾಶೆ ಮಾಡ್ತಾನಲ್ಲ. ಅಂಥದ್ರಲ್ಲಿ ಈ ದೇವ್ರ ಜೀವನ ಕಾಪಾಡಕ್ ಬರೋದಿಲ್ವೇನೋ? ಬಂದೇ ಬರ್ತಾನೆ. ಮೊದಲು ಕಷ್ಟ ಕೊಡ್ತಾನೆ, ಆಮೇಲೆ ನೆಮ್ಮದಿ ಕೊಡ್ತಾನೆ. ಬೇಡ್ಕೋ, ಭಕ್ತಿಯಿಂದ ಸ್ವಾಮಿನ ಬೇಡ್ಕೋ, ಭಕ್ತಿಯಿಂದ ಸ್ವಾಮಿನ ಬೇಡ್ಕೋ. ಕ್ಷಮಿಸ್ಬಿಡು ನನ್ನಪ್ಪ. ಮಗಳ ಮೇಲೆ ನಮಸ್ಕಾರದಿಂದ ಇಷ್ಟು ದೊಡ್ಡ ತಪ್ಪು ಮಾಡಕ್ ಹೊರಟ್ಬಿಟ್ಟಿದ್ದೆ. ಮಗಳಿಗೆ ಜೀವ ಕೊಟ್ಟಿರೋದು ನಿನ್ ಮಗಳೇ. ಉಸಿರು ನಿಂತು ನಿನ್ ಪಾದ ಸೇರ್ಕೊಂಡ್ರು ಅವಳು ನಿನ್ ಮಗಳೇ. ಏನ್ ಮಾಡ್ತೀಯ ನಿನಗ್ ಬಿಟ್ಟಿದ್ದು? ಏನ್ ಮಾಡ್ತೀಯ ನಿನಗ್ ಬಿಟ್ಟಿದ್ದು? प्रभृति देवेशी जनोऽयं त्वदु प्राशितः अतोऽस्य तव भक्तस्य निर्वत्रय मनोरथम् निर्वत्रय मनोरथम् निर्वत्रय मनोरथम् ಯಾರದು ಗೋಳಾಡ್ತಾ ಇರೋದು?